RCB ಸಿಡಿಮಿಡಿ ಆಟಕ್ಕೆ CSK ಪುಡಿ ಪುಡಿ ಅಂತಾನೆ ಹೇಳ್ಬೇಕು ಗುರು. ಯಾಕಂತ ಹೇಳಿದ್ರೆ ಅಂತ ಒಂದು ಮ್ಯಾಚ್ ಆಯ್ತು RCB ಮತ್ತೆ CSK ಮಧ್ಯ. ಏನ್ ಸೂಪರ್ ಆಗಿತ್ತು ಗುರು ಮ್ಯಾಚ್ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಎಲ್ಲಾ RCB ಫ್ಯಾನ್ಸ್ ಗಳ ಬ್ಲಡ್ ಅಲ್ಲೂ ಇದೆ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರೆ ಸೂಪರ್ ಆಗಿದ್ರೆ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಶುರು ಮಾಡೋಣ. RCB ಸಿಡಿಮಿಡಿ ಆಟಕ್ಕೆ CSK ಪುಡಿ ಪುಡಿ ಅಂತಾನೆ ಹೇಳ್ಬೇಕು ಗುರು. ಯಾಕಂತ ಹೇಳಿದ್ರೆ ಅಂತ ಒಂದು ಮ್ಯಾಚ್ ಆಯ್ತು RCB ಮತ್ತೆ CSK ಮಧ್ಯ. ಏನ್ ಸೂಪರ್ ಆಗಿತ್ತು ಗುರು ಮ್ಯಾಚ್ ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ಎಲ್ಲಾ RCB ಫ್ಯಾನ್ಸ್ ಗಳ ಬ್ಲಡ್ ಅಲ್ಲೂ ಇದು ಒಂದೇ, CSK ನ ಸೋಲ್ಸ್ಬೇಕು. ಅದು ಬೇರೆ ಒಂದು ಚಾನ್ಸ್ ಸಿಕ್ಕಿದೆ. ಏನಂತ ಹೇಳಿದ್ರೆ ಹೋಮ್ ಗ್ರೌಂಡ್, ಅವ್ರ ಹೋಮ್ ಗ್ರೌಂಡ್ ಚಪಾಕ್ನಲ್ಲಿ ಆಡ್ತಾ ಇದೀವಿ. ಸೊ ಅಲ್ಲಿ ಹೋಗ್ಬಿಟ್ಟು ಸೋಲ್ಸ್ಬಿಟ್ಟು ಬರೋದು ನಮಗೆ ತುಂಬಾ ಇಂಪಾರ್ಟೆಂಟು. ಸೋಲ್ಸ್ಲೇಬೇಕು CSK ನ ಅಂತ ಸಖತ್ತಾಗಿ ಆಸೆ ಇಟ್ಕೊಂಡಿದ್ದು ನಮ್ಮ RCB ಫ್ಯಾನ್ಸ್ಗಳು. ಹಂಗೇನೆ ಆಯ್ತು. ಅವ್ರ ಗ್ರೌಂಡ್ ಅಲ್ಲಿ ಹೋಗಿ ಅವ್ರನ್ನ ಸೋಲ್ಸ್ಬಿಟ್ಟು ಬಂದಿದೀವಿ. ಈ ಮೂಲಕ CSK ಫ್ಯಾನ್ಸ್ಗಳಿಗೆ ಹೇಳೋದು ಏನಂತ ಹೇಳಿದ್ರೆ, ಆತ್ಮಕ್ಕೆ ಶಾಂತಿ ಸಿಗ್ಲಿ ನಿಮ್ಮೆಲ್ಲಾರ್ದು ಅಂತ. ಏನ್ ಮ್ಯಾಚ್ ಗುರು RCBದು. ಒಂದು ಬ್ಯಾಲೆನ್ಸ್ಡ್ ಟೀಮ್ ಆಗಿ ಕಾಣಿಸ್ತಾ ಇದೆ ಆಯ್ತಾ ಇವಾಗ RCB. ಬಾಲಿಂಗ್ ಡಿಪಾರ್ಟ್ಮೆಂಟು, ಬ್ಯಾಟಿಂಗ್ ಡಿಪಾರ್ಟ್ಮೆಂಟು, ಫೀಲ್ಡಿಂಗ್ ಡಿಪಾರ್ಟ್ಮೆಂಟು ಎಲ್ಲ ಟಿಕ್ ಮಾರ್ಕ್ ಆಗಿದೆ ಇವಾಗ, ರೈಟ್ ಟಿಕ್ ಆಗಿದೆ. ಆ ತರ ನಮ್ಮ ಟೀಮ್ ಕಾಣಿಸ್ತಾ ಇದೆ RCB. ಸೊ ಈ ಸಲ ತುಂಬಾ ಲಕ್ಷಣಗಳಿವೆ ಕಪ್ ಹೊಡೆಯೋದು. ಸೊ ಯಾಕಂತ ಹೇಳಿದ್ರೆ ಒಂದು ಟೀಮ್ ನಮ್ಗೆ ಯಾವತ್ತೂ ಕಾಟ ಕೊಡೋದು ಅಂತ ಹೇಳಿದ್ರೆ CSK. ಸೊ ಆ ಟೀಮ್ನೇ ಹೋಗಿ ಅವ್ರ ಗ್ರೌಂಡಲ್ಲೇ ಹೊಡೆದಾಕ್ಬಿಟ್ಟು ಬಂದಿದ್ದೀವಿ ಅಂತ ಹೇಳಿದ್ರೆ ತುಂಬಾ ತುಂಬಾ ದೊಡ್ಡ ವಿಷಯ ನಮ್ಮ RCBಗೆ. ನಮ್ಮ ಫ್ಯಾನ್ಸ್ಗಳು ಸಖತ್ ಖುಷಿಯಾಗಿರ್ತಾರೆ. ಇವನ್ ಮೀ ಸಖತ್ ಆಗಿರೋ ಮ್ಯಾಚ್ ನಡೀತು ಅಂತ ಹೇಳ್ಬೋದು. ಸೊ ಮ್ಯಾಚ್ನ ಕಂಪ್ಲೀಟ್ ಸ್ಟೋರಿ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ನಡೆದಿದ್ದು ಚಿದಂಬರಂ ಸ್ಟೇಡಿಯಂ ಚೆನ್ನೈನಲ್ಲಿ ನಡೆದಿದ್ದು. ಆ ಗ್ರೌಂಡು ಪಿಚ್ಚು ಹೆಂಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಲೋ ಆಗಿರುತ್ತೆ, ಅನ್ಇವನ್ ಬೌನ್ಸ್ ಇರುತ್ತೆ. ಸೊ ಸ್ವಲ್ಪ ಕಷ್ಟನೇ ಆ ಪಿಚ್ಚಲ್ಲಿ ಆಡೋದು ಅದಕ್ಕೋಸ್ಕರನೇ ಋತುರಾಜ್ ಗಾಯಕ್ವಾಡ್ ಟಾಸ್ ವಿನ್ ಆದ ತಕ್ಷಣ ಬ್ಯಾಟಿಂಗ್ ನ RCB ಕೊಟ್ಬಿಟ್ಟು ಅವರು ಬೌಲಿಂಗ್ ಮಾಡಿ ಚೇಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಯಾಕಂತ ಹೇಳಿದ್ರೆ RCBನ ಒಂದು ಲಿಮಿಟೆಡ್ ಓವರ್ಸ್ ಅಲ್ಲಿ ಕಟ್ಟಾಕೋಣ ಅಂತ ಅವ್ರದ್ದು ಪ್ಲಾನ್ ಇತ್ತು. ಬಟ್ ಅದಾಗಿಲ್ಲ ಗುರು. ಯಾಕಂತ ಹೇಳಿದ್ರೆ ನಮ್ಮ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಹಂಗಿದೆ. ಸೊ ಫಿಲ್ ಸಾಲ್ಟ್ ಮತ್ತೆ ಕೊಹ್ಲಿ ಓಪನಿಂಗ್ ಬಂದ್ರು, ಒಂದ್ ಸ್ವಲ್ಪ ಹೊತ್ತು ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಪವರ್ ಪ್ಲೇನೆ ಸಖತ್ತಾಗಿ ಯೂಸ್ ಮಾಡ್ಕೊಂಡ್ರು. ಫಿಲ್ ಸಾಲ್ಟ್ ಕಡೆಯಿಂದ ಒಂದು 32 ರನ್ಸ್ ಬಂದ್ರೆ ಕೊಹ್ಲಿಯಿಂದ 31 ರನ್ಸ್ ಬಂತು. ಸೊ ಇಲ್ಲಿ ಏನಂತ ಹೇಳಿದ್ರೆ ಯಾರೂ ತುಂಬಾ ಜಾಸ್ತಿ ಸ್ಕೋರ್, ರಜತ್ ಪಡಿದಾರ್ ಬಿಟ್ರೆ ಯಾರೂ ತುಂಬಾ ಜಾಸ್ತಿ ಸ್ಕೋರ್ ಹೊಡೆದ್ರು ಅಂತ ಏನಿಲ್ಲ. ಬಟ್ ಲಿಮಿಟೆಡ್, ಟೀಮ್ಗೆ ಎಷ್ಟು ಬೇಕು ಅಷ್ಟಂತೂ ಸ್ಕೋರ್ ಮಾಡ್ಕೊಟ್ಟಿದ್ದಾರೆ. ಯಾರು ಕಳಪೆ ಪ್ರದರ್ಶನ ಕೊಟ್ಟಿಲ್ಲ. ನೋಡಕ್ ಹೋದ್ರೆ ನಿಮ್ಗೆ ಫಿಲ್ ಸಾಲ್ಟ್ 32, ಕೊಹ್ಲಿ 31, ಪಡಿಕಲಿಂದ 27, ಪಟಿದಾರಿಂದ 51. ಆಮೇಲೆ ಲಾಸ್ಟ್ ಅಲ್ಲಿ ಟಿಮ್ ಡೇವಿಡ್ ಕೂಡ 3 6 ಎಲ್ಲ ಹೊಡೆದು ಲಾಸ್ಟ್ ಅಲ್ಲಿ 22 ರನ್ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಸೊ ಇದನ್ನ ಹೇಳೋದು ಬ್ಯಾಲೆನ್ಸ್ಡ್ ಟೀಮ್ ಅಂತ. ಯಾಕಂತ ಹೇಳಿದ್ರೆ ಬ್ಯಾಟಿಂಗ್ ಅಲ್ಲಿ ನಿಮ್ಗೆ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ ಎವ್ರಿ ಪ್ಲೇಯರ್ ಇಂದ, ಬೌಲಿಂಗ್ ಅಲ್ಲೂ ಹಂಗೆ ಕಾಂಟ್ರಿಬ್ಯೂಷನ್ ಇರುತ್ತೆ. ಯಾಕಂತ ಹೇಳಿದ್ರೆ ಬೌಲಿಂಗು ಕೂಡ ಚೆನ್ನಾಗಿ ಬಂತು. ಹೇಳ್ತೀನಿ ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ತಗೊಂಡ್ರು ಅಂತ. ಸೊ ಇದು ನಮ್ಮ ಬ್ಯಾಟಿಂಗ್ ಪ್ರದರ್ಶನ ಕೊಟ್ಟಿದ್ದು RCB ಅವರು. ಸೊ 196 ರನ್ ಮಾಡಕ್ ಸಾಧ್ಯ ಆಯ್ತು ಆಯ್ತಾ. ಆಮೇಲೆ ಚೆನ್ನೈಯಲ್ಲಿ ಬೌಲಿಂಗ್ ಅಟ್ಯಾಕು ನಮ್ಮ ನೂರ್ ಅಹಮದ್ ಅವರಿಂದ ಒಂದು ಚೆನ್ನಾಗಿರೋ ಸ್ಪೆಲ್ ಅಂತ ಹೇಳ್ಬೋದು. 3 ವಿಕೆಟ್ ತಗೊಂಡ್ರು, ಮಿಸ್ಟ್ರಿ ಸ್ಪಿನ್ನರ್ ಅವರು. ಸೊ ಈ ತರ 197 ಟಾರ್ಗೆಟ್ ಕೊಟ್ಟಿದ್ದು ಚೆನ್ನೈಗೆ. ಸೊ ನಾವು ಅನ್ಕೊಂತಿದ್ವಿ ಲೈಕ್ 197 ಅಂದ ತಕ್ಷಣ ಇಟ್ಸ್ ಅ ಬಿಗ್ ಸ್ಕೋರ್ ಆಯ್ತಾ. ಯಾಕಂತ ಹೇಳಿದ್ರೆ ಆ ಪರ್ಟಿಕ್ಯುಲರ್ ಪಿಚ್ಗೆ ಚೆನ್ನೈಯಲ್ಲಿ ನೀವು 170 ಕ್ರಾಸ್ ಮಾಡಿಬಿಟ್ರೆ ನಿಮ್ಗೆ ವಿನಿಂಗ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗೇನೆ ಆಗಿದ್ದು. ಸೊ ಚೆನ್ನೈ ಅವರು ಬ್ಯಾಟಿಂಗ್ಗೆ ಬಂದ್ರು, ಋತುರಾಜ್ ಗಾಯಕ್ವಾಡ್ನ ಕಳ್ಕೊಂಡ್ರು ಬೇಗನೆ. ಆಮೇಲೆ ಸ್ವಲ್ಪ ಹೊತ್ತು ನಮ್ಮ ರಾಚಿನ್ ರವೀಂದ್ರ ನಿಂತ್ಕೊಂಡ್ರು ಬಿಟ್ರೆ ಮತ್ತೆ ಯಾರಿಂದನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಶಿವಮ್ ದುಬೆ, ದೀಪಕ್ ಕೂಡ ಎಲ್ಲಾನು ಕ್ಯಾಚ್ ಕೊಟ್ಬಿಟ್ಟು ಹೋದ್ರು. ಸೊ ಅತ್ಯುತ್ತಮವಾದ ಬೌಲಿಂಗ್ ಪ್ರದರ್ಶನ ನಮ್ಮ ಕಡೆಯಿಂದ ಜೋಶ್ ಹೇಜಲ್ವುಡ್ ಮತ್ತೆ ನಮ್ಮ ಭುವಿ, ಯಶ್ ದಯಾಲ್ ಎಲ್ಲರೂ ಸೂಪರ್ ಅಂತ ಹೇಳ್ಬೋದು. ಜೋಶ್ ಹೇಜಲ್ವುಡ್ ಅಂತೂ 3 ವಿಕೆಟ್ ತಗೊಂಡ್ರೆ, ಯಶ್ ದಯಾಲ್ 2 ವಿಕೆಟ್, ಆಮೇಲೆ ಲಿವಿಂಗ್ಸ್ಟನ್ 2 ವಿಕೆಟ್, ನಮ್ಮ ಭುವಿ 1 ವಿಕೆಟ್. ಸಖತ್ತಾಗಿಲ್ಲ ಬೌಲಿಂಗ್ ಅಟ್ಯಾಕು. ಭುವಿ ಟೀಮ್ಗೆ ಬಂದ್ಮೇಲಂತೂ ಇನ್ನೂ ತುಂಬಾ ಸ್ಟ್ರಾಂಗ್ ಆಯ್ತು ಅಂತ ಹೇಳ್ಬೋದು ಬೌಲಿಂಗ್ ಲೈನಪ್. ಸೊ ಈ ತರ ಗುರು ನಮ್ಮ RCB ಅವರು ಚೆನ್ನೈ ಅವ್ರನ್ನ ಅವ್ರ ಜಾಗಕ್ಕೆ ಹೋಗಿ ಅವ್ರನ್ನ ಹೊಡೆದ್ಬಿಟ್ಟು ಬಂದಿದ್ದಾರೆ. ಸೊ ಇಲ್ಲಿಗೆ ನಾವು 2 ಮ್ಯಾಚ್ ಕಂಟಿನ್ಯೂಸ್ ಆಗಿ ವಿನ್ ಆಗಿದ್ದೀವಿ. ಒಳ್ಳೆ ವಿಷಯ. ಸೊ ಇದೇ ತರ ಗೆಲ್ತಾ ಹೋಗ್ಬೇಕು ನಾವು.
ಸೊ 17 ವರ್ಷ ಆಗಿದೆ ಟ್ರೋಫಿ ಹೊಡಿದೆ, ಈ ಸಲನಾದರೂ ಹೊಡಿತೀವಿ ಅನ್ನೋ ಎಕ್ಸ್ಪೆಕ್ಟೇಷನ್ ನಮ್ಮೆಲ್ಲರಿಗೂ ಇರುತ್ತೆ. ಸೊ ಹೊಡಿಲಿ, ಎಲ್ಲ ಮ್ಯಾಚ್ನು ಗೆಲ್ಲಿ. ಆಮೇಲೆ ಇನ್ನೊಂದು ನಮ್ಮ ಮಹೇಂದ್ರ ಸಿಂಗ್ ಧೋನಿ ಅವರು ಅದೇನಕ್ಕೋ ಗೊತ್ತಿಲ್ಲ ಗುರು, 7 ವಿಕೆಟ್ಸ್ ಹೋದ್ರೂ ಅವ್ರು ಬರ್ತಾ ಇರಲಿಲ್ಲ ಆಟ ಆಡೋಕ್ಕೆ. ಏನು ರವಿಚಂದ್ರನ್ ಅಶ್ವಿನ್ ವಿಕೆಟ್ ಹೋಗೋ ತನಕನೂ ಅವ್ರು ಬಂದಿರಲಿಲ್ಲ. ಸೊ ಆಮೇಲೆ ಬಂದರು, ಒಂದು 2-3 ಸಿಕ್ಸ್ ಹೊಡೆದ್ರು, ಅದಕ್ಕೆ ಅವ್ರು 146 ರನ್ಸ್ನ 6 ತನಕ ಬರೋಕ್ಕಾಯ್ತು. ಆ್ಯಕ್ಚುಲಿ ನೋಡೋಕೆ ಹೋದ್ರೆ ಚೆನ್ನೈ 97ಗೆ 7 ವಿಕೆಟ್ಸ್ ಕಳ್ಕೊಂಡಿದ್ರು. 120 ಒಳಗಡೆ ಅನ್ಕೊಂತಿದ್ವಿ, ಬಟ್ ಧೋನಿ ಬಂದು 2-3 ಸಿಕ್ಸ್ ಹೊಡೆದ್ರು ಅಂತ ಹೇಳ್ಬೋದು. ಸೊ ಧೋನಿ ಏನಕ್ಕೆ ಮುಂದೆ ಬರ್ತಾ ಇಲ್ಲ, ನಮಗೇನಕ್ಕೆ ಅದು ಬರದೇ ಇರಲಿ, ನಮ್ದಂತೂ RCB ಟೀಮು ಗೆಲ್ಲಬೇಕು ಅಷ್ಟೇ. ಸೊ ಈ ಥರ ಒಂದು ಮ್ಯಾಚ್ ನಡೀತು, ಚೆನ್ನೈನ ಹೊಡೆದಿದ್ದೀವಿ. ಈಗ ಬರೋ ಮ್ಯಾಚು, ಮುಂದೆ ಬರೋ ಟೀಮ್ಸ್ನೆಲ್ಲ ಹೊಡೆದಾಕೊಂತ ಹೋಗಿ ಕಪ್ನೊಂದು ಎತ್ಕೊಂಬರೋದು ಬಾಕಿ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಎಲ್ಲ ಅಪ್ಡೇಟ್ನ ನಿಮ್ಗೆ ಕೊಡ್ತೀನಿ, ಏನಾಗುತ್ತೆ ಏನು ಕತೆ ಅಂತ. ಸೊ ಅದಕ್ಕೋಸ್ಕರ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ RCB ಅಪ್ಡೇಟ್ಗೋಸ್ಕರ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.